ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಜನವರಿ 12ರಂದು ರಾಮಕೃಷ್ಣ ಹೆಗಡೆಯವರ ಸಂಸ್ಮರಣಾ ದಿನ. ಬೆಳಗ್ಗೆ ತಕ್ಕ ವಾತಾವರಣ, ಭರದ ಸಿದ್ಧತೆ, ಉತ್ತಮ ದರ ನಿರೀಕ್ಷೆ. ಸಾಲು ಸಾಲು ಜಾತ್ರೆ, ಅಧಿಕ ಬೇಡಿಕೆಯ ಆಶಾಭಾವನೆ. ತಾಲೂಕಿನ ಪೂರ್ವ ಭಾಗದಲ್ಲಿ ಕಲ್ಲಂಗಡಿ ಬೆಳೆಗೆ ಸಿದ್ಧತೆ, ರೈತರ ಮೊಗದಲ್ಲಿ ಮಂದಹಾಸ. ಈ ಬಾರಿಯಾದರೂ ಕಲ್ಲಂಗಡಿ ಬೆಳೆ ರೈತರ ಕೈಗೆ ಸಿಗಬಹುದೇ? ಕಳೆದ 20 ವರ್ಷದಿಂದ ನಾಮಧಾರಿ ಸಮಾಜ ಸಂಸ್ಕಾರಯುತ ಸಮಾಜವಾಗಿ ಬೆಳೆಯುತ್ತಿದೆ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿ. ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ. ಅನಧಿಕೃತ ಲಾಟರಿ ಹಾಗೂ ಮಟ್ಕಾ ಹಾವಳಿ ನಿಯಂತ್ರಣದ ಸಭೆ ಜರುಗಿತು. ಸ್ವಾಮೀಜಿಗಳ ಮಾರ್ಗದರ್ಶನ ಸಮಾಜದ ಶುಚಿತ್ವಕ್ಕೆ ದಾರಿದೀಪ. ಶಾಸಕ ಭೀಮಣ್ಣ ನಾಯ್ಕ. ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರ ಕಾರ್ಯದರ್ಶಿಗಳ ಸಭೆಯಲ್ಲಿ ಶಾಸಕ ಶ್ರೀನಿವಾಸ್ ಭಾಗಿ. ಗಾಂಜಾ ಸೇವನೆ ದೃಢ, ಒಬ್ಬನ ಬಂಧನ. ಹೊಸ ನ್ಯಾಯಬೆಲೆ ಅಂಗಡಿ ನೀಡುವಾಗ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆದ್ಯತೆ ನೀಡಿ ಅಪರ ಜಿಲ್ಲಾಧಿಕಾರಿ. ಮತ್ಸದಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ದೊಡ್ಮನೆಯವರ ಸಂಸ್ಮರಣಾ ದಿನದ ಹಿನ್ನೆಲೆಯಲ್ಲಿ ಜನವರಿ 12ರಂದು ಪುಷ್ಪಾರ್ಚನೆ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಹೆಗಡೆ ಅಭಿಮಾನಿ ವೇದಿಕೆಯ ಜಿಲ್ಲಾಧ್ಯಕ್ಷ ವೆಂಕಟೇಶ ಹೆಗಡೆ ಹೊಸಬಾಳೆ ತಿಳಿಸಿದ್ದಾರೆ. ನಗರದ ಯಲ್ಲಾಪುರ ನಾಕಾದ ರಾಮಕೃಷ್ಣ ಹೆಗಡೆ ಪುತ್ಥಳಿಗೆ ಬೆಳಗ್ಗೆ 9ಕ್ಕೆ ಮಾಲಾರ್ಪಣೆ ಮಾಡಿ ಹೆಗಡೆಯವರ ಕಾರ್ಯದಕ್ಷತೆ, ದೂರದೃಷ್ಟಿ, ಅವರ ಕೊಡುಗೆಗಳ ಕುರಿತು ಸ್ಮರಿಸಲಾಗುತ್ತದೆ. ಅಂದಿನ ಕಾರ್ಯಕ್ರಮಕ್ಕೆ ಹೆಗಡೆಯವರ ಒಡನಾಡಿಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಹೊಸಬಾಳೆಯವರು ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ. ಇದು ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವರದಿ. ಬನವಾಸಿ ಭಾಗದ ರೈತರು ಈಗ ಲಾಭದಾಯಕ ಕಲ್ಲಂಗಡಿ ಬೆಳೆಯುತ್ತಾ ಆಕರ್ಷಿತರಾಗಿದ್ದು, ಈ ವರ್ಷದ ಮಳೆಯಿಂದ ಭೂಮಿಗೆ ಸಿಕ್ಕ ಹದ ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆಯಿಂದ ಅನೇಕ ರೈತರು ಕಲ್ಲಂಗಡಿ ಬೆಳೆಯಲು ಸಿದ್ಧತೆ ನಡೆಸಿದ್ದಾರೆ. ಶಿರಸಿ ತಾಲೂಕಿನ ಪೂರ್ವ ಭಾಗದ ಬನವಾಸಿ, ಗುಡ್ನಾಪುರ, ತೆಗಣಿ, ಭಾಷಿ, ನರೂರು, ಅಜ್ಜರಣಿಗಿ, ಮಧುವಳ್ಳಿ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಬೇಸಿಗೆ ಮಳೆಯಾಗಿ ಸುಮಾರು 120 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿಯನ್ನ ಬೆಳೆಯಲಾಗುತ್ತಿದ್ದು, ಈಗಾಗಲೇ ರೈತರು ಭೂಮಿ ಉಳುಮೆ ಮಾಡಿ ಮಡಿ ಸಿದ್ಧಪಡಿಸಿ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಬೀಜ ಬಿತ್ತನೆ ಕಾರ್ಯ ಭರದಿಂದ ಸಾಗುತ್ತಿದೆ. ಕಳೆದ ಬಾರಿ ಮಾರ್ಚ್, ಏಪ್ರಿಲ್ ತಿಂಗಳಿನಲ್ಲಿ ಅಕಾಲಿಕ ಮಳೆಯಿಂದ ಬೆಳೆದ ಹಣ್ಣು ಕೊಳೆತು ಹೋಗಿ ಬಹುತೇಕ ರೈತರು ನಷ್ಟ ಅನುಭವಿಸಿ ಕೈ ಸುಟ್ಟುಕೊಂಡಿದ್ದರು. ಈ ಬಾರಿ ಉತ್ತಮ ದರವಿದ್ದ ಕಾರಣದಿಂದ ರೈತರು ಮತ್ತೆ ಕಲ್ಲಂಗಡಿಯತ್ತ ಆಸಕ್ತಿ ತೋರಿಸಿ ಕೃಷಿ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಕಲ್ಲಂಗಡಿ 70 ದಿನದ ಬೆಳೆಯಾಗಿದ್ದು 1 ಎಕರೆಗೆ 8,000 ಬೀಜದ ಅಗತ್ಯವಿದೆ. ಪ್ರತಿ ಎಕರೆಗೆ 60 ರಿಂದ 70 ಸಾವಿರ ರೂಪಾಯಿ ಖರ್ಚು ತಗುಲುತ್ತದೆ. 1,000 ಬೀಜಕ್ಕೆ 1,300 ರೂಪಾಯಿ ದರದಲ್ಲಿ ಪ್ಯಾಕೆಟ್ ಖರೀದಿ ಮಾಡಬೇಕು. 1 ಎಕರೆಗೆ 6 ಪ್ಯಾಕೆಟ್ ಬೇಕು. 1 ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿವರೆಗೂ ಆದಾಯ ಬರುತ್ತದೆ. ಬೀಜ ಹಾಕುವವರೆಗೂ ಕೆಲಸ, ಆಮೇಲೆ ಕೆಲಸ ಕಡಿಮೆ. 35 ದಿನ ಪ್ರತಿ 3 ದಿನಕ್ಕೊಮ್ಮೆ ನೀರು ಬಿಡಬೇಕು. ಕಳೆದ ಬಾರಿ 25 ಟನ್ ಬಂದಿತ್ತು. ಕಳೆದ ವರ್ಷ ವಾರಗಟ್ಟಲೆ ಮಳೆ ಸುರಿದು ಗದ್ದೆಯಲ್ಲಿ ನೀರು ನಿಂತು ಬಲಿತ ಕಲ್ಲಂಗಡಿ ಹಣ್ಣು ಕೊಳೆತು ಹೋಗಿ ಬಹಳ ಹಾಳಾಗಿತ್ತು. ಅಸಲು ಕೂಡ ಲಭಿಸಿರಲಿಲ್ಲ. ಒಂದೆರಡು ಮಳೆ ಸುರಿದರೆ ತೊಂದರೆ ಇಲ್ಲ. ವಾತಾವರಣ ಚೆನ್ನಾಗಿದೆ. ಉತ್ತಮ ದರ ಹಾಗೂ ಬೆಳೆ ನಿರೀಕ್ಷೆಯಲ್ಲಿ ಕಲ್ಲಂಗಡಿ ಬೆಳೆಯಲಾಗಿದೆ ಎಂದು ಬೆಳೆಗಾರ ರಾಮಚಂದ್ರಪ್ಪ ತಿಳಿಸಿದರು. ಬೀಜ ಖರೀದಿ, ಗೊಬ್ಬರ ಖರೀದಿ ಬಿಲ್ ತೋಟಗಾರಿಕಾ ಇಲಾಖೆಗೆ ನೀಡಿದರೆ 1 ಎಕರೆಗೆ 9,400 ರೂಪಾಯಿ ಸಹಾಯಧನ, 16,000 ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ಹೊದಿಕೆ ಖರೀದಿಗೆ 8,000 ರೂಪಾಯಿ ಸಹಾಯಧನ ಲಭ್ಯವಿದೆ. ಲಾಭದಾಯಕ ಬೆಳೆಯಾದ್ದರಿಂದ ತಾಲೂಕಿನ ಪೂರ್ವ ಭಾಗದ ರೈತರು ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆಯ ಬೆಳೆಯಾಗಿ ಕಲ್ಲಂಗಡಿಯತ್ತ ಹೆಚ್ಚು ಆಸಕ್ತಿ ವಹಿಸಿದ್ದಾರೆ. ಕಳೆದ ಬಾರಿ ಅಕಾಲಿಕವಾಗಿ ಸುರಿದ ಮಳೆಯಿಂದ ರೈತರು ನಷ್ಟ ಅನುಭವಿಸುತ್ತಿದ್ದರು. ಈ ವರ್ಷ ಕಲ್ಲಂಗಡಿ ರೈತರನ್ನ ಕೈ ಹಿಡಿಯಲಿದೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು. ತೋಟಗಾರಿಕಾ ಬೆಳೆಯತ್ತ ರೈತರ ಚಿತ್ತ. ಭತ್ತ, ಅನಾನಸ್, ಶುಂಠಿ, ಕಲ್ಲಂಗಡಿ ಇನ್ನಿತರ ದ್ವಿದಳ ಬೆಲೆ ಲಾಭದಾಯಕವಲ್ಲ ಮತ್ತು ವರ್ಷದಿಂದ ವರ್ಷಕ್ಕೆ ರೋಗಬಾಧೆ, ಕೂಲಿ ಕಾರ್ಮಿಕರ ಕೊರತೆ, ಮಾರುಕಟ್ಟೆಯಲ್ಲಿ ದರದ ಏರಿಳಿತ ಇನ್ನಿತರ ಹಲವು ಕಾರಣಗಳಿಂದ ರೈತರು ಈ ಬೆಳೆಯಿಂದ ವಿಮುಖರಾಗಿ ಅಡಿಕೆ ಬೆಳೆಯತ್ತ ಹೆಚ್ಚು ಆಸಕ್ತಿ ವಹಿಸುತ್ತಿರುವುದರಿಂದ ತಾಲೂಕಿನ ಪೂರ್ವ ಭಾಗದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ಷದಿಂದ ವರ್ಷಕ್ಕೆ 100 ಎಕರೆ ಅಡಿಕೆ ತೋಟ ಸಿದ್ಧವಾಗುತ್ತಿದೆ. ಇದು ಹೀಗೆ ಮುಂದುವರೆದರೆ ಅಡಿಕೆ ಧಾರಣೆ ಮೇಲೆ ವ್ಯಾಪಕ ಪರಿಣಾಮ ಬೀರಲಿದೆ ಎಂಬ ಆತಂಕ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರನ್ನ ಕಾಡುತ್ತಿದೆ. ಈ ಬಾರಿ ಶಿರಸಿ, ಸಾಗರ, ಯಲ್ಲಾಪುರ ಜಾತ್ರೆ ಇರುವುದರಿಂದ ಅಧಿಕ ಬೆಳೆಯ ನಿರೀಕ್ಷೆ ಇದೆ. ಉತ್ತಮ ದರ ಕೂಡ ಸಿಗುವ ಆಸೆ ಇದೆ.
ಕಳೆದ ಬಾರಿ ಬಂಪರ್ ಬೆಳೆ ಇತ್ತು. ಮಳೆಯಿಂದ ಹಾನಿಯಾಗಿತ್ತು. ಈ ವರ್ಷ ಬೇಗನೆ ಬಿತ್ತನೆ ಕಾರ್ಯ ನಡೆಸಲಾಗಿದೆ. ಫೆಬ್ರವರಿ ತಿಂಗಳಿನಲ್ಲಿ ಕಲ್ಲಂಗಡಿ ಕೈಗೆ ಸಿಗಲಿದೆ. ಶಿವಕುಮಾರ್ ಆರ್ಯರ್ ಬನವಾಸಿ ಭಾಗದ ಕಲ್ಲಂಗಡಿ ಬೆಳೆಗಾರರು ತಿಳಿಸಿದ್ದಾರೆ. ಬನವಾಸಿ ಭಾಗದ ವರದಾ ನದಿ ತೀರದಲ್ಲಿ ಮರಳು ಮಿಶ್ರಿತ ಮಣ್ಣಿನ ಭೂಮಿಯಾದ್ದರಿಂದ ಕಲ್ಲಂಗಡಿ ಬೆಳೆಗೆ ಉತ್ತಮವಾಗಲಿದೆ. ಇಲ್ಲಿ ಕಲ್ಲಂಗಡಿ ಹಣ್ಣು ಭಾರಿ ಸಿಹಿಯಾಗಿರುತ್ತದೆ. ಸತೀಶ್ ಹೆಗಡೆ ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕರು ತಿಳಿಸಿದ್ದಾರೆ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು. ನಮ್ಮ ಮಠ ಯಾವುದೇ ಜಾತೀಯತೆ ಮಾಡುವ ಮಠವಲ್ಲ. ನಮ್ಮ ಮಠ ಸರ್ವ ಸಮಾಜದ ಮಠವಾಗಿದೆ. ಕಳೆದ 20 ವರ್ಷದಿಂದ ನಮ್ಮ ನಾಮಧಾರಿ ಸಮಾಜ ಸಂಸ್ಕಾರಯುತ ಸಮಾಜವಾಗಿ ಬೆಳೆಯುತ್ತಿದೆ ಎಂದು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ನುಡಿದರು. ಜನವರಿ 9ರಂದು ಪರಮಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಸೇವಾ ಸಮಿತಿ ಧರ್ಮಸ್ಥಳ ಶಿರಸಿ ವಿಭಾಗ ಉತ್ತರ ಕನ್ನಡ ಹಾಗೂ ಶಿರಸಿ ತಾಲೂಕಾ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭವನ್ನು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಶುಕ್ರವಾರ ಉದ್ಘಾಟಿಸಿ ಸಮಾಜ ಬಾಂಧವರಿಗೆ ಆಶೀರ್ವಚನ ನೀಡುತ್ತಾ, ಈ ಜಗತ್ತಿನಲ್ಲಿ ರಾಜಕೀಯ ವೈಷಮ್ಯ ಮತ್ತು ಜಾತೀಯ ವೈಷಮ್ಯ ಅತ್ಯಂತ ಅಪಾಯಕಾರಿ. ಅದಕ್ಕಾಗಿ ಪ್ರಪಂಚದಲ್ಲಿರುವ ಯಾವುದೇ ಮಠಾಧೀಶರಾದವರು ಜಾತೀಯತೆ ಮಾಡುವುದಿಲ್ಲ. ಅವರ ಹೊಣೆಗಾರಿಕೆ ಒಂದೇ, ಸಮಾಜದಲ್ಲಿ ಶುಚಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶವಾಗಿರುತ್ತದೆ ಎಂದರು. ಅಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಒಬ್ಬ ಅಧಿಕಾರಿಯಾಗಬಹುದು, ಸಮಾಜ ಸೇವಕನಾಗಬಹುದು, ಶಾಸಕನಾಗಬಹುದು, ಮಂತ್ರಿಯಾಗಿರಬಹುದು, ಮುಖ್ಯಮಂತ್ರಿಯಾಗಿರಬಹುದು, ಒಬ್ಬ ಪ್ರಧಾನಿಯಾಗಿರಬಹುದು. ಅವರಿಗೆಲ್ಲ ಇವರು ಗುರಿ ಒಂದೇ, ಅದುವೇ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ಅವರು ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಒಂದು ಉತ್ತಮ ಹಾಗೂ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ನುಡಿದರು. ಅಲ್ಲದೆ ಇಂದು ನಾಮಧಾರಿ ಸಮಾಜ ಸುಮಾರು 1 ಕೋಟಿಗೂ ಹೆಚ್ಚು ಭಕ್ತರನ್ನು ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ಜಾರ್ಖಂಡ್, ಡೆಲ್ಲಿ ಸೇರಿದಂತೆ ಗಲ್ಫ್ ಕಂಟ್ರಿಗಳಲ್ಲಿಯೂ ಸಹ ಭಕ್ತಾದಿಗಳು ಇದ್ದಾರೆ ಎಂದು ಹೇಳಿದರು. ನಂತರ ಮಾತನಾಡಿದ ಹರೀಶ್ ಕುಮಾರ್ ಅವರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಪರಮಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದದೊಂದಿಗೆ ನಾವು ನಮ್ಮ ಸಂಘಟನೆಯನ್ನ ಮಾಡುತ್ತಿದ್ದೇವೆ. ಹಿಂದಿನ ಸ್ವಾಮೀಜಿಗಳು ಭಕ್ತರು ಕೊಟ್ಟಂತ ದುಡ್ಡನ್ನು ಬಳಸದೆ ಅದನ್ನು ಭಕ್ತರಿಗಾಗಿಯೇ ವ್ಯಯಿಸಿದ್ದಾರೆ ಎಂದು ಹೇಳಿದರು. ಅದೇ ರೀತಿ ಇಂದಿನ ಸ್ವಾಮೀಜಿಗಳು ಅವರಂತೆ ದಕ್ಷಿಣ ಭಾರತದಲ್ಲಿ ಸಂಚರಿಸಿ ಸಮಾಜದ ಸಂಘಟನೆಗೆ ಶ್ರಮಿಸುತ್ತಿದ್ದಾರೆ. ಇಂದಿನ ಸ್ವಾಮೀಜಿಗಳಲ್ಲಿ ಸಂಪತ್ತು ಇಲ್ಲ, ಆದರೆ ಅವರಿಗೆ ಸಮಾಜದ ಬಾಂಧವರೇ ಅಪಾರ ಸಂಪತ್ತು ಎಂದು ಹರೀಶ್ ಬೆಳ್ತಂಗಡಿ ಅವರು ಹೇಳಿದರು. ನಂತರ ಸ್ವಾಗತ ನುಡಿಗಳನ್ನಾಡಿದ ವಿಭಾಗೀಯ ಅಧ್ಯಕ್ಷ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಧರ್ಮಸ್ಥಳ ಶಿರಸಿ ವಿಭಾಗ ಡಾ ವೆಂಕಟೇಶ್ ನಾಯ್ಕ ಅವರು, ಶಿಕ್ಷಣದಿಂದ ಸಂಘಟಿತರಾಗಿ ಮತ್ತು ಸಂಘಟನೆಯಿಂದ ಬಲಯುತರಾಗಿ ಎಂಬ ಧ್ಯೇಯ ವಾಕ್ಯದಿಂದ ಮುನ್ನಡೆಯಲು ನಮ್ಮ ಗುರುಕುಲಗಳ ಆಶಯವಾಗಿದೆ. ಸ್ವಾಮೀಜಿಯವರು ಈಗಾಗಲೇ ದೇಶದ ನಾನಾ ಕಡೆ ಸಂಚರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಎಂದರು. ಅಲ್ಲದೆ ಜಿಲ್ಲೆಯಲ್ಲಿ ಚಾತುರ್ಮಾಸದ ಪರಿಕಲ್ಪನೆ ಇಲ್ಲದ ನಮಗೆ ಸ್ವಾಮೀಜಿಗಳ ಸಹಕಾರದಿಂದ ಕುಮಟಾದಲ್ಲಿ ಚಾತುರ್ಮಾಸ ಮಾಡಲು ಅತ್ಯಂತ ಸಹಕಾರಿಯಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಶಿರಸಿಯಲ್ಲಿಯೂ ಚಾತುರ್ಮಾಸ ಮಾಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿ ವೇದಿಕೆಗೆ ಎಲ್ಲಾ ವಿವಿಧ ಕ್ಷೇತ್ರದ ಟ್ರಸ್ಟಿಗಳನ್ನು ಮತ್ತು ಪದಾಧಿಕಾರಿಗಳನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ನೂತನ ಟ್ರಸ್ಟಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡ ಕೆಜಿ ನಾಯ್ಕ್, ಮಾರಿಕಾಂಬ ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್, ಹರೀಶ್ ಕುಮಾರ್ ಬೆಳ್ತಂಗಡಿ, ಸಮಾಜ ಸೇವಕಿ ಸುಜಾತ ಬಂಗೇರ, ಎಚ್ಆರ್ ನಾಯ್ಕ್, ಅರುಣ್ ನಾಯ್ಕ್, ಶ್ರೀಧರ್ ನಾಯ್ಕ್, ಮಂಜುನಾಥ್ ನಾಯ್ಕ್, ವಾಮಾ ನಾಯ್ಕ್, ಪಿಬಿ ನಾಯ್ಕ್, ನಾಗೇಶ್ ನಾಯ್ಕ್, ಉದ್ಯಮಿ ಅಶ್ವಿನ್ ನಾಯ್ಕ್, ವಿಜಯ್ ನಾಯ್ಕ್, ಆನಂದ್ ನಾಯ್ಕ್, ವಿಎನ್ ನಾಯ್ಕ್, ಗಣಪತಿ ನಾಯ್ಕ್, ನರಸಿಂಹ ನಾಯ್ಕ್, ಎಚ್ಎಂ ನಾಯ್ಕ್, ಆರ್ಎಸ್ ನಾಯ್ಕ್, ಸಿಎಫ್ ನಾಯ್ಕ್, ಶ್ರೀಮತಿ ಸುಮಲತಾ ಅಮೀನ್, ಗೋವಿಂದ್ ನಾಯ್ಕ್, ದತ್ತುರಾವ್, ಸೈದಪ್ಪ ಗುತ್ತೇದಾರ್, ಅಪೂರ್ವ ನಾಯ್ಕ್, ರವೀಂದ್ರ ನಾಯ್ಕ್ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜನವರಿ 31, 2026 ಅಂತ್ಯದೊಳಗೆ ಕಾರವಾರದಲ್ಲಿ ಕಪ್ಪು ಪಟ್ಟಿ ಧರಿಸಿ ಹಾಗೂ ರಕ್ತದಲ್ಲಿ ಬೇಡಿಕೆಗಳನ್ನು ಬರೆದು ಪತ್ರ ಚಳುವಳಿ ಹಾಗೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅಧ್ಯಕ್ಷ ವಿಶ್ವನಾಥ್ ಗೌಡ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಈ ಹಿಂದೆ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಹಾಗೂ ಎಲ್ಲ ತಾಲೂಕಿನ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಗಳನ್ನು ನೀಡುವುದರ ಜೊತೆಗೆ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ. ಅಲ್ಲದೆ ನಮ್ಮ ಬೇಡಿಕೆಗಳಲ್ಲಿ ಕೆಲವು ಬೇಡಿಕೆಗಳು ಈಡೇರಿದರೂ ಅತಿ ಅವಶ್ಯವಾದ ಬೇಡಿಕೆಗಳು ಹಾಗೆಯೇ ಉಳಿದುಕೊಂಡು ಆಟೋ ವರ್ಗಕ್ಕೆ ನುಂಗಲಾಗದ ತುತ್ತಾಗಿದೆ ಹಾಗೂ ಜಾರಿಯಾದ ಬೇಡಿಕೆಗಳು ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಆಟೋ ವರ್ಗಕ್ಕೆ ತಲುಪಿಲ್ಲ. ಆದ್ದರಿಂದ ಎಲ್ಲ ಆಟೋ ವರ್ಗದವರಿಗೆ ತಲುಪುವಂತಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಅನಧಿಕೃತ ಲಾಟರಿ ಹಾಗೂ ಮಟ್ಕಾ ಹಾವಳಿ ನಿಯಂತ್ರಣದ ಜಿಲ್ಲಾ ಮಟ್ಟದ
ಫ್ಲೈಯಿಂಗ್ ಸ್ಕ್ವಾಡ್ನ 2025-26ನೇ ಸಾಲಿನ ತೃತೀಯ ತ್ರೈಮಾಸಿಕ ಸಭೆಯು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆಯಿತು. ಸಭೆಯಲ್ಲಿ ಪೊಲೀಸ್ ನಿರೀಕ್ಷಕ ನಿತ್ಯಾನಂದ್ ಪಂಡಿತ್, ವಾಣಿಜ್ಯ ತೆರಿಗೆ ನಿರೀಕ್ಷಕ ದರ್ಶನ್ ನಾಯ್ಕ್, ಪಿಂಚಣಿ ಇಲಾಖೆಯ ಸಹಾಯಕ ನಿರ್ದೇಶಕ ಗಣೇಶ್ ಪಟ್ಕಾರ್ ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದರ್ಶಿಗಳು ಹಾಗೂ ಪರಮಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಮಾರ್ಗದರ್ಶನವು ಈಡಿಗ ಸಮಾಜದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ದಾರಿದೀಪವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಶುಕ್ರವಾರ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಮಠಾಧೀಶರಾದ ಪರಮಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಶಾಸಕರು ತಮ್ಮ ಕುಟುಂಬ ಸಮೇತವಾಗಿ ಭಾಗವಹಿಸಿ ಪೂಜ್ಯರ ಆಶೀರ್ವಾದ ಪಡೆದು ಮಾತನಾಡಿದರು. ಸಮಾಜವು ಸಂಘಟಿತವಾಗಬೇಕು. ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಶಾಲಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಮತ್ತು ಸಮಾನ ಅವಕಾಶಗಳು ಸಿಗುವಂತಾಗಬೇಕು ಎಂದು ಶಾಸಕರು ಆಶಿಸಿದರು. ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನವು ಸಮಾಜದ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ತಪಶಕ್ತಿ ಮತ್ತು ಸಮಾಜಮುಖಿ ಚಿಂತನೆಗಳು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿವೆ ಎಂದು ಹೇಳಿದರು. ಸಮಾಜವು ಇಂದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುನ್ನಡೆಯುತ್ತಿದೆ. ಇದೇ ಒಗ್ಗಟ್ಟು ಮತ್ತು ಗುರುವಿನ ಮೇಲಿರುವ ಭಕ್ತಿ ಮತ್ತು ಸಮಾಜದ ಅಸ್ಮಿತೆಯನ್ನು ಕಾಪಾಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಶಾಸಕರು ತಮ್ಮ ಕುಟುಂಬದೊಂದಿಗೆ ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮತ್ತು ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಪೂಜ್ಯ ಸ್ವಾಮೀಜಿಗಳು ಶಾಸಕರಿಗೆ ಮತ್ತು ಸಮಾಜಕ್ಕೆ ಶುಭ ಹಾರೈಸಿ ಆಶೀರ್ವಚನ ನೀಡಿದರು. ಬಿಜೆಪಿ ತನ್ನ ಸಾಧನೆ, ಜನಪರ ಕೆಲಸ ಮುಂದಿಟ್ಟು ರಾಜಕಾರಣ ಮಾಡದೆ ವಿರೋಧ ಪಕ್ಷಗಳನ್ನು ದುರ್ಬಲಗೊಳಿಸಿ ಮತ ವಿಭಜನೆಯ ಷಡ್ಯಂತ್ರ ಹೂಡಿದ್ದು, ಈ ಬಗ್ಗೆ ಜಾಗರೂಕತೆ ವಹಿಸುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಕರೆ ನೀಡಿದರು. ಇಲ್ಲಿನ ಜನಸಂಪರ್ಕ ಕಚೇರಿಯಲ್ಲಿ ನಗರ ವ್ಯಾಪ್ತಿಯ ಎಲ್ಲ ವಾರ್ಡುಗಳ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಮುಖರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಪ್ರೀತಿ, ವಿಶ್ವಾಸ, ಸಹೋದರತೆ, ಸೌಹಾರ್ದತೆ ನೆಲೆಯೂರಬೇಕಾದರೆ ಕಾಂಗ್ರೆಸ್ ಆಡಳಿತದಲ್ಲಿ ಇರಬೇಕು ಎಂದರು. ಅಲ್ಲದೆ ಕಾಂಗ್ರೆಸ್ ಆಡಳಿತ ನಡೆಸಿದ ಸಂದರ್ಭದಲ್ಲೆಲ್ಲ ಬಡವರನ್ನೊಳಗೊಂಡಂತೆ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಜೀವನ ನಡೆಸಿದ್ದಾರೆ. ಭಾರತದ ಸಂವಿಧಾನದಲ್ಲಿನ ಅಂಶಗಳನ್ನೆಲ್ಲ ಪಾಲಿಸುವ ಯಾವುದಾದರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ ಎನ್ನುವ ಸತ್ಯ ಅರಿಯಬೇಕಿದೆ ಎಂದು ಹೇಳಿದರು. ಪಡಿತರ ವ್ಯವಸ್ಥೆ, 18ನೇ ವಯಸ್ಸಿಗೆ ಮತದಾನ, ಕಂಪ್ಯೂಟರ್ ಕ್ರಾಂತಿ, ಮೀಸಲಾತಿ ಹೀಗೆ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರ ಎಂದು ಹೇಳಿದ ಅವರು, ದೇಶದ ಸಾಲ ಇದೀಗ ಬರೋಬ್ಬರಿ 215 ಲಕ್ಷ ಕೋಟಿಯಷ್ಟಾಗಿದೆ. ಪ್ರತಿಯೊಬ್ಬರ ತಲೆ ಮೇಲೆ ಸಾಲದ ಹೊರೆ ಹೆಚ್ಚುತ್ತಲೇ ಇದೆ. ಹೀಗಿದ್ದರೂ ಬಿಜೆಪಿ ಮುಖಂಡರು ಮಾತ್ರ ಬಣ್ಣದ ಮಾತುಗಳು, ಹಸಿ ಸುಳ್ಳುಗಳ ಮೂಲಕ ಭಾವನಾತ್ಮಕ ಸಂಗತಿ ಮುಂದಿಟ್ಟು ಮೋಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಅರಿವು ಮೂಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಖ್ವಾಜಾ ಮೊಹಿದ್ದೀನ್ ಜಮಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಪರಶುರಾಮ್ ಕುಂಡುನವರ್, ಮಮತಾ ಅರೆಗೊಪ್ಪ, ಹರ್ಷೀದ್ ಅಹಮದ್ ಹುಲ್ಲತ್ತಿ, ಮಾಜಿ ಉಪಾಧ್ಯಕ್ಷೆ ಶಂಶಿಯಾ ಬಾಳೂರ್ ಹಾಜರಿದ್ದರು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ನಗರದ ಹೊಸ ಮಾರುಕಟ್ಟೆ ಪೊಲೀಸರು ಶುಕ್ರವಾರ ಕಸ್ತೂರ್ಬಾ ನಗರದ ಯಾಸಿನ್ ಶೇಖ್ ಎಂಬ ಆರೋಪಿಯನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಇಂದಿರಾನಗರದ ಹತ್ತಿರ ಪೊಲೀಸರು ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟ ಕಾರಣ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ 0/2026 U/S 27 ಕಾಲಂಬಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಾಗೂ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ PSI ಬಸವರಾಜ ಕನಶೆಟ್ಟಿಯವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಕೇಶ್ ಸಂತೋಷ್, ಅರುಣ್ ಮಂಜುನಾಥ್, ಪ್ರಸಾದ್, ಹನುಮಂತ್ ವಾಲಿಕಾರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ಆದ್ಯತೆಯನ್ನು ನೀಡುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚನೆ ನೀಡಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಹೊಸ ಪಡಿತರ ನ್ಯಾಯಬೆಲೆ ಅಂಗಡಿಯನ್ನು ನೀಡುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ಆದ್ಯತೆ ನೀಡುವ ಕುರಿತು ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿನ ಪಡಿತರ ಚೀಟಿಗಳ ಸಂಖ್ಯೆಯಲ್ಲಿ ಪರಿಶೀಲಿಸಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯುವ ಕುರಿತಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದ ಶೇಕಡಾ 40ಕ್ಕಿಂತಲೂ ಹೆಚ್ಚಿನ ಜನ ವಾಸವಿರುವ ಕಡೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ಆದ್ಯತೆಯ ಮೇಲೆ
ಪಡಿತರ ಅಂಗಡಿಗಳನ್ನು ಮಂಜೂರು ಮಾಡುವಂತೆ ಹಾಗೂ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಮೀಸಲಾತಿಯನುಸಾರ ಒಳ ಮೀಸಲಾತಿಯನ್ನು ಅನುಸರಿಸುವಂತೆ ತಿಳಿಸಿದರು. ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್, ಪೌರಾಯುಕ್ತ ಜಗದೀಶ್ ಹುಲಿಗಜ್ಜಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆಯ ಎಲ್ಲ ತಾಲೂಕುಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.